ಸುಮಾರು 600 ವರ್ಷಗಳ ಹಿಂದೆ ಬೊಮ್ಮಾವರ ಎಂಬ ಗ್ರಾಮದಲ್ಲಿ ಅಸಹಜ ಘಟನೆಗಳು ನಡೀತಾ ಇತ್ತು. ರಾತ್ರಿ ಮನೆಗಳ ಸುತ್ತ ನೆರಳುಗಳು, ಜನರಿಗೆ ಭಯಾನಕ ಕನಸುಗಳು, ಪ್ರೇತಾತ್ಮಗಳ ಕಾಟ ಹೆಚ್ಚಾಗ್ಬಿಟ್ಟಿತ್ತು. ಗ್ರಾಮಸ್ಥರು ಶಾಂತಿಯಾಗಿ ಬದುಕಲು ಆಗದ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. ಆ ಸಮಯದಲ್ಲಿ ಬುಚ್ಚಯ್ಯ ಎಂಬ ಒಬ್ಬ ಶಿವಭಕ್ತ, ತಾಂತ್ರಿಕ ಶಕ್ತಿಯುಳ್ಳ ವ್ಯಕ್ತಿ ಗ್ರಾಮಕ್ಕೆ ಬರ್ತಾನೆ. ಅವನು ತನ್ನ ತಂತ್ರ ವಿದ್ಯೆಯಿಂದ ಆ ಆತ್ಮಗಳನ್ನು ಬಂಧಿಸ್ತಾನೆ, ನಿಯಂತ್ರಣಕ್ಕೂ ತರ್ತಾನೆ. ಆತ್ಮಗಳು ಬಿಡುವಿಗಾಗಿ ಬೇಡಿಕೊಂಡಾಗ ಬುಚ್ಚಯ್ಯ ಒಂದು ಷರತ್ತನ್ನು ಹಾಕ್ತಾನೆ. ನೀವು ಒಂದೇ ರಾತ್ರಿಯಲ್ಲಿ ಶಿವನ ದೇವಸ್ಥಾನವನ್ನು ನಿರ್ಮಿಸಬೇಕು ಅಂತ. ಅದನ್ನು ಆತ್ಮಗಳು ಒಪ್ಪಿಕೊಳ್ತವಂತೆ. ಗ್ರಾಮಸ್ಥರ ನಂಬಿಕೆಯ ಪ್ರಕಾರ ಒಂದು ರಾತ್ರಿಯಲ್ಲೇ ಯಾರಿಗೂ ಕಾಣದಂತೆ ಅಸಾಧಾರಣ ವೇಗದಲ್ಲಿ ಸುಂದರೇಶ್ವರ ಶಿವ ದೇವಸ್ಥಾನ ನಿರ್ಮಾಣ ಆಗುತ್ತಂತೆ. ಇಂದು ದೇವಾಲಯದ ಗೋಡೆಗಳಲ್ಲಿ ಕಾಣುವ ವಿಚಿತ್ರ ಮುಖಗಳು, ದೈತ್ಯಾಕಾರದ ಶಿಲ್ಪಗಳು, ಅವುಗಳನ್ನು ಜನ ಆತ್ಮಗಳ ಕೆಲಸದ ಗುರುತು ಎಂದು ಇಂದಿಗೂ ನಂಬುತ್ತಾರೆ. ಕಥೆಯ ಪ್ರಕಾರ ದೇವಸ್ಥಾನ ಪೂರ್ಣಗೊಂಡ ನಂತರ ಬುಚ್ಚಯ್ಯ ಆತ್ಮಗಳನ್ನು ಬಿಡುಗಡೆ ಮಾಡಿದ್ನಂತೆ. ಆದರೆ ಅವರ ಶಕ್ತಿ ಈ ಸ್ಥಳದಲ್ಲಿ ಈಗಲೂ ಹಾಗೆಯೇ ಉಳಿದಿದೆ ಎಂದು ಗ್ರಾಮಸ್ಥರು ಇಂದಿಗೂ ಹೇಳ್ತಾರೆ.